ಮೈಸೂರು ಮಹಾರಾಜರಿಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಹೋಲಿಕೆ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಇದು ಈಗ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಮೈಸೂರು ಮಹಾರಾಜರಲ್ಲಿ ಸಿದ್ದರಾಮಯ್ಯನವರಲ್ಲಿ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗಿದೆ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದಂತಹ ಮಾತು. ಸಿದ್ದರಾಮಯ್ಯರ ಅಂತರಾಳದ ಭಾವನೆ ಇದು. ಪ್ರತಾಪ್ ಸಿಂಹ ರಿಯಾಕ್ಟ್ ಮಾಡಿದ್ದಾರೆ. ದೇವರಾಜು ಅರಸುಗಿಂತ ತಾನೇ ದೊಡ್ಡವನು ಅಂತ ಅಂದ್ರು. ನಾಲ್ವಡಿ ಕೃಷ್ಣರಾಜ್ ಒಡೆಯರ್ಗಿಂತ ದೊಡ್ಡವರಾದ್ರ, ಮುಂದೆ ಚಾಮುಂಡೇಶ್ವರಿಗಿಂತ ದೊಡ್ಡವರು ಅಂತ ಹೇಳ್ತಾರೆ. ಮೈಸೂರಿಗೆ ಸಿದ್ದರಾಮಯ್ಯರ ಕೊಡುಗೆ ಏನು ಅದನ್ನ ಹೇಳಿ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ರಚನೆಯಾಗಿ ಆ ವರ್ಗಾವಣೆ ಖಾತೆ ಸಚಿವರಾಗಿರುವಂತಹ ಯತೀಂದ್ರ ಅವರು ಮಕ್ಕಳಿಗೆ ಆಸ್ತಿಯನ್ನ ಮಾಡಿಕೊಡ್ಬಹುದು, ಆದ್ರೆ ತಲೆಯಲ್ಲಿ ಬುದ್ಧಿಯನ್ನು ತುಂಬಿಕೊಡಕ್ ಸಾಧ್ಯ ಇಲ್ಲ ಅನ್ನೋದು ಜನ ಅರ್ಥ ಮಾಡಿಕೊಳ್ಳುವಂತ ಸಂಗತಿ. ಆದ್ರೆ ಯತೀಂದ್ರ ಅವರ ವಿಚಾರಕ್ಕೆ ಬಂದ್ರೆ ಹಾಗೂ ಹೇಳಕ್ಕಾಗಲ್ಲ. ಇದು ಯತೀಂದ್ರ ಅವರ ಬಾಯಿಂದ ಬಂದಿರುವಂತ ಅವರ ಮನದಾಳದ ಮಾತು ಮಾತ್ರ ಅಲ್ಲ, ಅದು ಸಿದ್ದರಾಮಯ್ಯ ಸಾಹೇಬ್ರ ಈ ಹಿಂದಿನ ಅವರ ನಡೆ ಮಾತುಗಳನ್ನೆಲ್ಲ ನೋಡಿದಾಗ ಅದು ಅವರ ತಂದೆಯವರಾದಿರುವಂತ ಸಿದ್ದರಾಮಯ್ಯನವರ ಅಂತರಾಳದ ಭಾವನೆನೂ ಕೂಡ ಇದೇ ಆಗಿದೆ. ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ರಚನೆಯಾಗಿ ಆ ವರ್ಗಾವಣೆ. ಮೈಸೂರು ಮಹಾರಾಜರಿಗೆ ಸಿಎಂ ಸಿದ್ದರಾಮಯ್ಯರ ಹೋಲಿಕೆ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ ವಿಶ್ವನಾಥ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇದು ದುರಹಂಕಾರದ ಪರಮಾವಧಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ನಾನೇ ಎನ್ನುವ ಅಹಂ ಹಾಗೂ ದುರಹಂಕಾರ ಇದೆ. ಸಿದ್ದರಾಮಯ್ಯರ ಮಹಾರಾಜರ ಆಡಳಿತಕ್ಕೆ ಸಮವೇ ಅಲ್ಲ. ಸಿದ್ದರಾಮಯ್ಯ ಅವರ ಅಪ್ಪನ ಮನೆಯಿಂದ ಹಣ ತಂದಿದ್ರ, ಸಿದ್ದರಾಮಯ್ಯ ಮಗ ದೌಲತ್ಗಿರಿ ಬಿಡ್ಲಿ ಅಂತ ವಿಶ್ವನಾಥ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ನಾಲ್ವಡಿಯವರಿಗಿಂತ ರಾಜರ್ಷಿ, ಅವ್ರಿಗಿಂತ ನಾವು ಅಭಿವೃದ್ಧಿ ಮಾಡಿದ್ದೀವಿ ನಮ್ಮ ತಂದೆಯವ್ರ ಸರ್ಕಾರ ಅಂತ. ಇದು ದುರಂಕಾರದ ಪರಮಾವಧಿ. ಮತ್ತೆ ಅವ್ರ ತಂದೆ ಸಿದ್ದರಾಮಯ್ಯನವರು ನಾನು ದೇವರಾಜರ್ಸ್ಗಿಂತ ದೊಡ್ಡವನು ನಾನು, ಈಗ ಮಗ ನಾವು ಮಹಾರಾಜರಿಗಿಂತ ದೊಡ್ಡವರು. ಹಾಗಾಗಿ ಒಂಥರ ವಂಶವಾಹಿನಿಯಲ್ಲಿ ಹರ್ಕೊಂಬಂದ್ಬಿಟ್ಟಿದೆ ದುರಂಕಾರ ಅನ್ನೋದು. ಸಿದ್ದರಾಮಯ್ಯನವರ ಕುಟುಂಬ ವಂಶವಾಹಿನಿಯಲ್ಲಿ ದುರಂಕಾರ ಬಂದ್ಬಿಟ್ಟಿದೆ. ಇವೇನೇನಿಲ್ಲ, ಯಾಕೋ ಒಂಥರ ಮನುಷ್ಯ ದ್ವೇಷಗಳ ಥರ ಮುಖ್ಯಮಂತ್ರಿ ಅವ್ರ ಮಗ ಮಾತಾಡ್ತಾ ಇರೋದು. ನಮ್ಮಲ್ಲಿ ಕೆಲವ್ರನ್ನ ಎಚ್.ಎಂ ಅಂತ ಕರೀತಾರೆ. ಎಚ್.ಎಂ ಅಂದರೆ ಹುಚ್ಚುಮುಂಡೆದು ಅಂತ ಅರ್ಥ. ಆ ಪರಿಸ್ಥಿತಿಗೆ ಬಂದು ನಿಂತೀವಿ ನೀವು. ಆದ್ದರಿಂದ ಇದು ಒಳ್ಳೆಯದಲ್ಲ, ಈ ರೀತಿ ಮಾತಾಡುವಂಥದ್ದು ಒಳ್ಳೆಯದಲ್ಲ. ನೀ ಇನ್ನೂ ಬೆಳೆಯೋನಿದೆಯಪ್ಪ, ನೀ ಇನ್ನೂ ಬೆಳೆಯೋನಿದೆಯಾ, MLC ಇದೆಯಾ. ಹಾಗಾಗಿ ದಯಮಾಡಿ ಈ ಥರ ಎಲ್ಲ ಹುಚ್ಚುಚ್ಚಾಗಿ ಮಾತಾಡಬಾರ್ದು. ಯಾರ್ಯಾರಿಗೂ ಸಮ ಅಲ್ಲ, ಭಾಳ ಕೆಳಗಡೆ ಇದ್ದಾರೆ. ದೇವರಾಜರಿಗೂ ಸಮ ಇಲ್ಲ, ಮಹಾರಾಜರಿಗೂ ಸಮ ಇಲ್ಲ, ಯಾರ್ಯಾರಿಗೂ ಹೋಗ್ಲಿ, ಕೃಷ್ಣ ಅವ್ರಿಗೂ ಸಮ ಇಲ್ಲ, S.M. ಕೃಷ್ಣರವ್ರಿಗೂ ಸಮ ಇಲ್ಲ. ಏನು ಎಂತೆಂಥ ಕಾರ್ಯಕ್ರಮ ಕೊಟ್ಟರು ಹೇಳಪ್ಪ, ನೀನು ಯಾವ ಕಾರ್ಯಕ್ರಮ ಕೊಟ್ಟಿದ್ಯಾ, ನಿಮ್ಮಪ್ಪ ಯಾವ ಕಾರ್ಯಕ್ರಮ ಕೊಟ್ಟವರು. ಆಮೇಲೆ ನೀವು ಒಂದ್ಸರಿ ಹೇಳಿದ್ರಿ, ಏನು ಮಹಾರಾಜ ಅವ್ರ ಅಪ್ಪನ ಮನೆ ದುಡ್ಡು ತಂದು ಮಾಡಿಬಿಟ್ನಾ ಅಂತ. ಏನು ನೀನು ನಿಮ್ಮ ಅಪ್ಪನ ಮನೆಯಿಂದ ದುಡ್ಡು ತಂದು ಮಾಡ್ತಾ ಇದೀಯನಪ್ಪ. ಮಹಾರಾಜ ರೀ, ಇವತ್ತಿಗೂ ನಮ್ಮ ಕಡೆಯಲ್ಲಿ ಅವ್ರ ಹೆಸರಲ್ಲಿ ಭೂಮಿ ಇದೆ. ಅಕ್ಷರ, ಅನ್ನ, ಆರೋಗ್ಯ ಕೊಟ್ಟಂಥವ್ರು ಪುಣ್ಯಾತ್ಮರು ಮಹಾರಾಜರಿ. ನೀನೇನಪ್ಪ ಕೊಟ್ಟಿದ್ದೆ. ಈ ದೌಲತ್ಗಿರಿ ಬೇಡ, ಭಾಳ ದಿವಸ ನಡೆಯಲ್ಲ. ಇದು ನಾಲ್ವಡಿಯವರಂತ ಆಡಳಿತ ಮಾಡಿದಂಥವ್ರನ್ನ ಅವ್ರಿಗೆ ಹೋಲಿಸ್ಕೊಳ್ಳುವಂಥ ಯಾವ ರಾಜಕಾರಣಿಯೂ ಇಡೀ ಭಾರತದಲ್ಲೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.